2023ರ ವಿಧಾನಸಭಾ ಚುನಾವಣೆ ವೇಳೆಗೆ ಮತಗಳು ಮಾಡಲಾಗಿದೆ, ಈ ಒಂದು ವಿಚಾರಕ್ಕೆ ಯತ್ನ ನಡೆದಿದೆ ಅಂತ ಆರೋಪವನ್ನ ಮಾಡಿದ್ರು BR ಪಾಟೀಲ್ ಅವರು. ಈ ಆರೋಪ ನೇರವಾಗಿ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಹಾಗೂ ಹರ್ಷಾನಂದ ಅವರ ವಿರುದ್ಧವೇ ಆಗಿತ್ತು. ಜೊತೆಗೆ 7 ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಆಳಂದ ಕ್ಷೇತ್ರದಿಂದ ಸುಮಾರು 6,000 ವೋಟ್ಗಳು ಡಿಲೀಟ್ ಆಗಿದೆ. ಹೀಗೆ ಮಾಡೋದಕ್ಕೆ ಇವರು ಕಾಲ್ ಸೆಂಟರ್ ಒಂದನ್ನು ಬಳಸಿಕೊಂಡಿದ್ದಾರೆ. ಕಾಲ್ ಸೆಂಟರ್ನಲ್ಲಿ ಪಾಷಾ ಇರಬಹುದು, ಜೊತೆಗೆ ಆದ್ಯ ಅವರ ಹೆಸರು ಕೇಳಿ ಬರ್ತಿತ್ತು. ಅಲ್ಲಿ ಮೊಬೈಲ್ಗಳನ್ನು ಹಾಗೂ ಲ್ಯಾಪ್ಟಾಪ್ ಅನ್ನು ಬಳಸಿಕೊಂಡು ಈ ರೀತಿ ಮಾಡಲಾಗಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿತ್ತು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸುಭಾಷ್ ಗುತ್ತೇದಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ಈ ಪ್ರಕರಣದ ಕುರಿತಾಗಿ ನಿಮ್ಮ ಹೆಸರು ಕೇಳಿ ಬರ್ತಿದೆ, ಜೊತೆಗೆ ತಮ್ಮ ಮಗನ ಹೆಸರು ಕೂಡ ಕೇಳಿ ಬರ್ತಿದೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಿಮ್ಮ ರಿಯಾಕ್ಷನ್ ಏನು? ಸುಳ್ಳಿದೆ ಅಮ್ಮ, ಏನು ನಾವು ವೋಟ್ ಚೋರಿ ಮಾಡಿಲ್ಲ. ವೋಟ್ ಚೋರಿ ಡಿಲೀಟ್ ಆಗ್ಬೇಕಾದ್ರೆ ಅಂಗನವಾಡಿ ಅವರು ಪೂರಾ ಹಳ್ಳಿಯಲ್ಲಿ ತಿರುಗಾಡಿ ರಿಪೋರ್ಟ್ ತಂದು ತಹಶೀಲ್ ಕೊಟ್ಟಾಗ ತಹಶೀಲ್ದಾರ್ ಅದು ಡಿಲೀಟ್ ಮಾಡ್ತಾರೆ. ನಾವು ಡಿಲೀಟ್ ಮಾಡ್ತೀವತ್ತಂದ್ರೆ ಆಗಲ್ಲ. ಅದು ಸುಳ್ಳೆ ಅಪವಾದ ಹೊರಿಸ್ತಾ ಇದ್ದಾರೆ ನಮ್ಮ ಮೇಲೆ. ಈ ಚಾರ್ಜ್ ಶೀಟ್ ನಲ್ಲೂ ಕೂಡ ತಮ್ಮ ಹೆಸರು ಕೇಳಿ ಬರ್ತಿದೆ. SIT ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆಯಲ್ಲ, ಏನ್ ಹೇಳ್ತೀರಿ ಸರ್? ಆಮ, ಈಗ ಅವ್ರದ್ದು ರಾಜಕೀಯ ಇದೆ. SIT ದವ್ರು ಅವ್ರ ಮಾತು ಕೇಳ್ತಾರೆ. SIT BR ಪಾಟೀಲ್ ಅವರು ಮುಖ್ಯಮಂತ್ರಿ ಕೂಡ್ಕೇಸಿಂದ ಈ ಒಂದು ಹೇಳಿ ಮಾಡಿಸಿದ್ದಾರೆ ನಮ್ಗೆ. ಸರ್, ಈಗ ನಾಳೆ ಕಾಂಗ್ರೆಸ್ನ ಬೃಹತ್ ಸಮಾವೇಶದಲ್ಲಿಯೂ ಕೂಡ ವೋಟ್ ಚೋರಿ ಪ್ರಕರಣದಲ್ಲಿ ಆಳಂದ ಕ್ಷೇತ್ರದ್ದೇ ಹೆಸರು ಕೇಳಿ ಬರುತ್ತೆ, ತಮ್ಮ ಹೆಸರು ಕೇಳಿ ಬರ್ತಿದೆ. ರಾಹುಲ್ ಗಾಂಧಿ ಅವರು ಸ್ವತಃ ಇದ್ರ ಬಗ್ಗೆ ಮಾತನಾಡ್ತಾರೆ ಅನ್ನುವಂಥ ಮಾಹಿತಿ ಇದೆಯಲ್ಲ ಸರ್? ಸುಳ್ಳು ಎಲ್ಲ ಇದು. ವೋಟ್ ಚೋರಿ ಆಗಿಲ್ಲಮ್ಮ, ಸುಳ್ಳು BR ಪಾಟೀಲ್ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹಿಂದೆ 23 ಮರ್ಡರ್ ಕೇಸ್ನು ನಮ್ಮ ಮೇಲೆ ಅವನ ಆಪಾದನೆ ಮಾಡಿದ BR ಪಾಟೀಲ್. ಒಂದು ನಿಜ ಆಗಿಲ್ಲ. ಸುಳ್ಳು ಆಪಾದನೆ ಮಾಡಿ ಡೈವರ್ಟ್ ಮಾಡ್ಬೇಕು ಎಂಬ ಒಂದು ವಿಚಾರದಿಂದ ಮತ್ತೆ ಮುಂದೆ ನಮ್ಮ ಮಗನಿಗೆ ನನಗ ನಿಲ್ಲಕ್ ಬರ್ಲಾರ್ದಂಗ ಮಾಡ್ಬೇಕಂತ ಹೇಳಿ ವಿಚಾರ ಒಂದು. ಸರ್, ಈಗ ಕಾಂಗ್ರೆಸ್ನವ್ರಿಗೆ ಇದೇ ಪ್ರಬಲ ಅಸ್ತ್ರವಾಗಿ ಪರಿಣಮಿಸುತ್ತೆ. ಜೊತೆಗೆ ನಮ್ಮ ಹೋರಾಟಕ್ಕೆ ಇದೇ ಮೊದಲ ಒಂದು ಸ್ಟೆಪ್ ಅನ್ನುವಂತ ರೀತಿ ಕಾಂಗ್ರೆಸ್ನವರು ಬಿಂಬಿಸಿದ್ದಾರೆ. ಈಗ ಕಾಂಗ್ರೆಸ್ನವರು ಹೇಳೋದು, ಈಗ ವೋಟ್ ಚೋರಿ ಯಾವ ರೀತಿ ಆಗ್ತದ ಅವ್ರಿಗೆ ಗುರ್ತದಲ್ಲ. ಕಾಂಗ್ರೆಸ್ನವ್ರಿಗೆ ತಹಶೀಲ್ ಆಫೀಸ್ ಕೊಟ್ಟಾಗ ತಹಶೀಲ್ದಾರ್ ಮಾಡಿದಾಗ ಆಗ್ತದ. ಅದು ನಾವ್ ಹೆಂಗ್ ಮಾಡಕ್ ಆಗ್ತದ ಅದು ಕಾಂಗ್ರೆಸ್ನವ್ರು ತಿಳ್ಕೊಬೇಕದು. ಈಗ 272 ಬುದ್ಧಿಜೀವಿಗಳು ರಾಹುಲ್ ಗಾಂಧಿಗೆ ಲೆಟರ್ ಬರ್ದ್ರು ವೋಟ್ ಚೋರಿ ಮಾಡ್ಲಿಕ್ ಬರಲ್ಲ ಅಂತ ಕೇಸಿಂದ. ಈಗ ಸುಳ್ಳು ಆ ತರ ಹೇಳ್ತಾ ಇದ್ದಾರೆ. ಮತ್ತ ಇವ್ರು BR ಪಾಟೀಲ್ ಆ ಬುದ್ಧಿಜೀವಿಗಳಿಗೆ ಫೋನ್ ಮಾಡಿ ನೀವು ಬರ್ರಿ ಇಲ್ಲಿ ಆಳಂದಾಗ ತೋರಿಸ್ತೀನಿ ಅಂತಂದು ಹೇಳ್ತಾರೆ. ಎಲ್ಲಾ ಸುಳ್ಳು. ಏನು ಒಂದನ್ನು ನಾವು ವೋಟ್ ಚೋರಿ ಮಾಡಿಲ್ಲ, ಏನಿಲ್ಲ. ನಮ್ಮ ಮೇಲೆ ಅಪವಾದನೆ ಮಾಡೋ ಸಲುವಾಗಿ ಈ ತರ ಮಾಡ್ತಾ ಇದ್ದಾರೆ. ಸರ್, ಕೆಲವೊಂದು ದಾಖಲೆಗಳನ್ನ ಜೊತೆಗೆ ಅದು ಮತ ಚೀಟಿಗಳನ್ನ ನಿಮ್ಮ ಮನೆಯ ಬಳಿಯೇ ಸುಟ್ಟು ಹಾಕಲಾಗಿತ್ತಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದಮ್ಮ, ನಂಬಲ್ಲಿ ಇರ್ತಾವ ವೋಟರ್. ನಾವು 4 ಸಲ MLA ಆಗಿದ್ದೇವತ್ತಂದ್ರೆ ನಂಬಲ್ಲಿ ವೋಟರ್ ಲಿಸ್ಟ್ ಇರ್ತದೆ. ನಂಬಲ್ಲಿ ಇರಲಂಬದಿಲ್ಲ. ನಾವು ಕೂತು ಮಾಡಿದ್ರೆ ಆಗ್ತದೇನೋ, ವೋಟರ್ ಲಿಸ್ಟ್ ಕಾಟ್ ಹೊಡೆದ್ರೆ ಆಗ್ತದೇನೋ. ತಹಶೀಲ್ದಾರ್ ಮಾಡ್ಬೇಕು, ತಹಶೀಲ್ ಆಫೀಸ್ದಾಗ ಮಾಡ್ಬೇಕು. ಈ ಎಲೆಕ್ಷನ್ ಕಮಿಷನರ್ ಸಹಿತ ಹೇಳಿದ್ದಾರೆ ವೋಟ್ ಚೋರಿ ಆಗಿಲ್ಲ ಆಳಂದದಲ್ಲಿ ತನಿಖೆಯಿಂದ. ಹಾಗಾದ್ರೆ ಬಿಜೆಪಿಗೆ ಕೆಟ್ಟ ಹೆಸರು ತರೋದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ. ನಮ್ಮ ಮಗನಿಗೆ ನಮ್ಗ ನಾಳೆ ಎಲೆಕ್ಷನ್ ನಿಲ್ಬಾರ್ದು, ಬರ್ಲಾರ್ದಂಗ್ ಮಾಡ್ಬೇಕು ಎಂಬ ಒಂದು ವಿಚಾರ ಅವ್ರದ್ದು. ಸರ್, ಈಗ SIT ಒಂದು ಏನ್ ದಾಳಿ ಮಾಡಿತ್ತು ಅದೇ ದಿನಾನೇ ದಾಖಲೆಗಳೆಲ್ಲ ಸುಟ್ಟು ಹಾಕಲಾಗಿತ್ತ, ಅಥವಾ ಅದು ಸುಟ್ಟು ಹಾಕಿದ್ದ ಅವತ್ತೇ ಘಟನೆ ನಡೆದಿದೆಯಲ್ಲ ಸರ್? ಇಲ್ಲಮ್ಮ, ನಮ್ಮ ಆಳಿಗೆ ನಾನು ಹೇಳಿದ್ದೆ ಅದು ಕ್ಲೀನ್ ಮಾಡಪ್ಪ ತನ್ಕೇಸಿನ ಹೇಳಿದೆ. ದೀಪಾವಳಿ ಹಬ್ಬ ಆಯ್ತು, ಅದು ಕ್ಲೀನ್ ಮಾಡಕ್ಕೆ ಹೋಗ್ಕೇಸಿಂದ ಅವು ಏನೇನು ವೇಸ್ಟ್ ಇವೆ ಅವೆಲ್ಲ ಸುಟ್ಟಿದ್ದಾರೆ. ಹೆಚ್ಚಿಗೆ ಸುಳ್ಳಾರ್ ಬಟ್ಟಿಗೆ ಒಯ್ದು ಅಲ್ಲಿ ಇದರಲ್ಲಿ ಬಿಸಾಕಿದ್ದಾರೆ. ನಮ್ಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ ಬರೇ ಕ್ಲೀನ್ ಮಾಡೋತಳಿ ಇಷ್ಟೇ ಹೇಳಿದೆ ನಮ್ಮ ಮನುಷ್ಯಾಗ. ಇವು ಮಾಡು ಅವು ಮಾಡು ಅದೇನು ಹೇಳಿಲ್ಲ. ವೋಟರ್ ಲಿಸ್ಟ್ ಅಂತೂ ಇರ್ತಾವೆ ನಮ್ಮ ಮನೆಯಲ್ಲಿ, ಏನು ಇರಲಂಬದಿಲ್ಲ. ನಾವು 4 ಸಲ MLA ಇದ್ದೆವು. ಸರ್, ಈಗ 2023ರಲ್ಲಿ ಚುನಾವಣೆ ಆಗಿದೆ, ಆದ್ರೆ ಈ ಆರೋಪ ಕೇಳಿ ಬರ್ತಿದ್ದಂಥದ್ದೇ ಈ ರೀತಿ ಆಗಿರೋದು. ಹಾಗಾದ್ರೆ ಕಾಕತಾಳೀಯನಾ, ಕೋ ಇನ್ಸಿಡೆನ್ಸ್ ಇದು? ಈಗ ಎಲೆಕ್ಷನ್ 23ರದಾಗೆ 2.5 ವರ್ಷ ಆಯ್ತು. ಇಲ್ಲಿವರೆಗೆ ಯಾಕೆ ವೋಟ್ ಚೋರಿ ತೆಗ್ದಿಲ್ಲ ಅವರು? ಈಗ ಯಾಕ ರಾಹುಲ್ ಗಾಂಧಿ ವೋಟ್ ಚೋರಿಯನ್ನ ಈಗ ತೆಗಿತಾ ಇದ್ದಾರೆ? ವೋಟ್ ಚೋರಿ ಒಂದ್ ಹೇಳಿ ನಾ ಮಾಡಿದತ್ತಂದ್ರೆ ನಾನು ಆರಿಸಿ ಬರ್ತಿದ್ದೆ, BR ಪಾಟೀಲ್ ಎಲ್ಲ ಆರಿಸಿ ಬರ್ತಿದ್ದ? ಹೌದಲ್ಲ?
ಸುಳ್ಳೆ ಅಪವಾದನೆ ಇದು. ಕಾಲ್ ಸೆಂಟರ್ ಬಗ್ಗೆನೂ ಮಾತು ಕೇಳಿ ಬರ್ತಿದೆ. ಸುಮಾರು 6,000 ವೋಟ್ಗಳ ಡಿಲೀಟ್ ಆಗಿದೆ, ಜೊತೆಗೆ ಕಾಲ್ ಸೆಂಟರ್ನ ಬಳಸಿಕೊಂಡು ಹೀಗೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಅದು ವೋಟ್ ಚೋರಿ ಆಗಿತ್ತು, ಡಿಲೀಟ್ ಆಗಿತ್ತಂದ್ರ ಎಲೆಕ್ಷನ್ ಕಮಿಷನರ್ ಸ್ಟಡಿ ಮಾಡಿ ತಹಶೀಲ್ದಾಗ ಅದ ಎಲ್ಲ ಕೇಳಿ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ವೋಟ್ ಚೋರಿ ಆಗಿಲ್ಲ ತನ್ಕಿಸಿಂದ ಡಿಲೀಟ್ ಆಗಿಲ್ಲ ತಂದು. ಜೊತೆಗೆ ಈ ಒಂದು ಮತಗಳು ಕೇಸಲ್ಲಿ ಈಗ ಹಣ ಕೂಡ ಪಾವತಿ ಮಾಡಲಾಗಿತ್ತು, ಹಣ ಕೊಟ್ಟು ಹೇಗೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವೂ ಇದೆ. ನೋಡಮ್ಮ, ನಾವು ಕೋರ್ಟಿಗೆ ಹೋಗ್ತೇವೆ, ಕೋರ್ಟ್ದಾಗ ನ್ಯಾಯ ಕೇಳ್ತೇವೆ. ಹಿಂದೆ 23 ಮರ್ಡರ್ ಕೇಸ್ನು ಕೋರ್ಟ್ ಏನು ಮಾಡಿಲ್ಲ, ನಮ್ಗ ನಿಜಾನೇ ಹೊರಗೆ ಹಾಕಿದೆ. ಈಗನು ಕೂಡ ನಾವು ಕೋರ್ಟಿಗೆ ಹೋಗ್ತೇವೆ, ಕೋರ್ಟಲ್ಲಿ ನಾವು ನ್ಯಾಯ ಕೇಳ್ತೇವೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಈ ಬಗ್ಗೆ ಸ್ವತಃ ಸುಭಾಷ್ ಗುತ್ತೇದಾರ್ ಅವರೇ ಮಾತನಾಡಿದ್ದಾರೆ. ಬಿಜೆಪಿಗೆ ಕೆಟ್ಟ ಹೆಸರು ತರೋ ದೃಷ್ಟಿಯಿಂದ ಹೀಗಾಗಿದೆ, ಇದು ನಮ್ಮ ಮೇಲೆ ಕೆಟ್ಟ ಹೆಸರು ತರುವುದಕ್ಕೋಸ್ಕರವೇ ದ್ವೇಷ ರಾಜಕಾರಣದಿಂದ BR ಪಾಟೀಲ್ ಅವರು ಹೀಗೆ ಮಾಡಿದ್ದಾರೆ. ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ, ನಾವು ಯಾವುದೇ ಕಾಲ್ ಸೆಂಟರ್ ಅನ್ನು ಬಳಸ್ಕೊಂಡಿಲ್ಲ. ಡಿಲೀಟ್ ಮಾಡೋ ಅಂಥದ್ದು ನಮ್ಮ ಹತ್ರ ಇರೋದೇ ಇಲ್ಲ, ಅದು ತಹಶೀಲ್ದಾರ್ ಅವರು ಅದನ್ನ ಪರಿಶೀಲನೆ ಮಾಡ್ತಾರೆ. ನಾವು ಹೇಗೆ ವೋಟ್ ಚೋರಿ ಮಾಡೋದಕ್ಕೆ ಸಾಧ್ಯ? ನಾವು ಈ ಪ್ರಕರಣದಲ್ಲಿ ನಿರ್ದೋಷಿಗಳು. ನಾವು ಮಾಡಿದಂತಹ ತಪ್ಪು ಇಲ್ಲಿ ಏನೂ ಇಲ್ಲ. ಬರೀ ದ್ವೇಷ ರಾಜಕಾರಣದ ಹೆಸರಲ್ಲಿ BR ಪಾಟೀಲ್ ಅವರು ಈ ರೀತಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಇದು ದ್ವೇಷ ರಾಜಕಾರಣ, ಜೊತೆಗೆ ಬಿಜೆಪಿಗೆ ಕೆಟ್ಟ ಹೆಸರು ತರುವುದಕ್ಕೋಸ್ಕರ ಹೀಗೆ ಮಾಡ್ತಿದ್ದಾರೆ ಅಂತ ಸ್ವತಃ ಸುಭಾಷ್ ಗುತ್ತೇದಾರ್ ಅವರು ಅಶ್ವವೇಗ ನ್ಯೂಸ್ಗೆ ಹೇಳಿದ್ದಾರೆ. ಎಸ್, ಸುಭಾಷ್ ಗುತ್ತೇದಾರ್ ಅವರು ಮಾಜಿ ಶಾಸಕರು, ಜೊತೆಗೆ ಅವರ ಪುತ್ರ ಹರ್ಷಾನಂದ್ ಅವರು ಕೂಡ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ರು. ನಮ್ಮದೇನೂ ತಪ್ಪಿಲ್ಲ, ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಹಿಂದೆ ಕೂಡ ದ್ವೇಷ ರಾಜಕಾರಣದ ಹೆಸರಲ್ಲಿ ನಮ್ಮ ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ರು BR ಪಾಟೀಲ್ ಅವರು. ಮತ್ತೆ ಅದೇ ಕೆಲಸವನ್ನ ಓಟ್ ಚೋರಿ ಪ್ರಕರಣದಲ್ಲಿಯೂ ಕೂಡ ಮಾಡಿದ್ದಾರೆ. ನಮ್ಮದೇನೂ ಇದರಲ್ಲಿ ತಪ್ಪಿಲ್ಲ. ಹರ್ಷಾನಂದ್ ಅವರು ಕೂಡ ಮಾತನಾಡಿ ಅದನ್ನೇ ಹೇಳಿದ್ರು. ನನಗೆ ಮತ್ತೆ ನನ್ನ ತಂದೆಯವರಿಗೆ ಕೆಟ್ಟ ಹೆಸರನ್ನ ತರಬೇಕು ಅಂತಲೇ ಹೀಗೆ ಮಾಡ್ತಿದ್ದಾರೆ. ಬಿಜೆಪಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ BR ಪಾಟೀಲ್ ಅವರು ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ, ಸಂಚನ್ನ ಮಾಡಿದ್ದಾರೆ. ಈ ಷಡ್ಯಂತ್ರ ಇದು. ನಾವು ನಿರ್ದೋಷಿಗಳು, ನಾವು ಯಾವುದೇ ತಪ್ಪನ್ನ ಮಾಡಿಲ್ಲ, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಏನಾಗುತ್ತೋ ನೋಡೋಣ ಅನ್ನುವಂಥ ಮಾತುಗಳನ್ನ ಹರ್ಷಾನಂದ್ ಅವರು ಹೇಳಿದ್ರು. ಜೊತೆಗೆ ಸುಭಾಷ್ ಗುತ್ತೇದಾರ್ ಅವರು ಕೂಡ ಮಾತನಾಡಿ, ನಾವು ಈ ಒಂದು ಓಟ್ ಚೋರಿ ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ ಹೇಗೆ ಸಾಧ್ಯ? ನಾವು ಒಂದು ವೇಳೆ ಡಿಲೀಟ್ ಮಾಡಿಸಿದ್ದೇ ಆಗಿದ್ರೆ ನಮ್ಮ ಕಡೆ ಇದೆಲ್ಲ ಇರೋದೇ ಇಲ್ಲ. ಜೊತೆಗೆ ಇದನ್ನ ತಹಶೀಲ್ದಾರ್ ಅವರು ಪರಿಶೀಲನೆ ಮಾಡ್ತಾರೆ, ಅವರು ಪರಿಶೀಲನೆ ಮಾಡಬೇಕು, ಅವ್ರ ಹತ್ರ ಇದು ಒಂದು ಅಧಿಕಾರ ಇರುತ್ತೆ ಹೊರತು ನಾವು ಇದನ್ನ ಹೇಗೆ ಮಾಡಿಸೋಕೆ ಸಾಧ್ಯ? ಕಾಲ್ ಸೆಂಟರ್ ಆಗಿರಬಹುದು, ಜೊತೆಗೆ ಅವರ ಮನೆಯ ಬಳಿಯೇ ದಾಖಲೆಗಳು ಸುಟ್ಟಂತ ಒಂದು ವಿಚಾರ ಆಗಿರಬಹುದು. ಇದನ್ನ ಅವ್ರು ಹೇಳಿದ್ರಲ್ಲ, ಸುಭಾಷ್ ಗುತ್ತೇದಾರ್ ಅವರೇ ಸ್ವತಃ ಹೇಳಿದ್ರು, ಇಲ್ಲ ನಾನು ನಮ್ಮ ಒಬ್ಬ ಮನೆಯ ಕೆಲಸದವರಿಗೆ ಹೇಳಿದ್ದೆ, ಸಾಕಷ್ಟು ದಾಖಲೆಗಳಿದೆ, ಹಳೆಯದ್ದು, ಅದು ಬೇಡ, ಕ್ಲೀನ್ ಮಾಡಿ ಅಂತ ಹೇಳಿದ್ದೆ. ಅವರು ಅದನ್ನ ಮನೆಯ ಬಳಿ ಸುಟ್ಟು ಹಾಕಿದ್ದಾರೆ. ಆದರೆ ಇದು ನಮ್ಮ ಹತ್ರವೂ ಕೂಡ ವೋಟರ್ ಲಿಸ್ಟ್ಗಳಿರುತ್ತೆ, ಹೆಸರುಗಳಿರುತ್ತೆ, ಮನೆ ಕ್ಲೀನ್ ಮಾಡಿ ಅಂತ ಹೇಳಿದ್ದೆ ನಾನು, ಅವರು ಸುಮ್ಮನೆ ಅದನ್ನ ಮನೆಯ ಹತ್ರ ಸುಟ್ಟು ಹಾಕಿದ್ದಾರೆ. ಆದರೆ ಈ ನಮ್ಮ ಹೆಸರು ಆರೋಪಗಳಿಗೆ ದೂರ ಇದೆ. ನಾನಾಗ್ಲಿ ನನ್ನ ಮಗ ಆಗ್ಲಿ ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ, ನಾವು ನಿರ್ದೋಷಿಗಳು. ಹಾಗಾಗಿ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಅಲ್ಲಿ ಏನಾಗುತ್ತೋ ನೋಡೋಣ, ನಾವು ಲೀಗಲ್ ಆಗಿ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಸುಭಾಷ್ ಗುತ್ತೇದಾರ್ ಅವರು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ರು.